ಕಿಚ್ಚ ಸುದೀಪ್ 50ನೇ ವರ್ಷದ ಹುಟ್ಟುಹಬ್ಬ ಸದಾ ನೆನಪಿನಲ್ಲಿ ಉಳಿಯುವಂತೆ ಅವರ ಅಭಿಮಾನಿಗಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅನ್ಬೋದು. ಏನೋ ಒಂದು ಕಡೆ 4 ವರ್ಷಗಳ ನಂತರ ಸುದೀಪ್ ಅವರು ಅಭಿಮಾನಿಗಳ ಜೊತೆ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ರೆ, ಅದೇ ದಿವಸ ಅಭಿಮಾನಿಗಳ ಜೊತೆಗೆ ಏನು ಪ್ರಿಯ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಅದ್ಭುತವಾದಂಥ ಒಂದು ಉಡುಗೊರೆಯನ್ನು ಕೊಟ್ಟರು. ಬಾನಂಗಳದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಚಿತ್ತಾರ ಪ್ರಿಯ ಸುದೀಪ್ ಅವರಿಂದ ಮೂಡಿತು. ಅದಾದ ನಂತರ ಸುದೀಪ್ ಅವರು ಕೂಡ ಅಭಿಮಾನಿಗಳಿಗೆ ಒಂದು ಬ್ಯಾಕ್ ಟು ಬ್ಯಾಕ್ 2 ಸರ್ಪ್ರೈಸ್ ಕೊಟ್ಟರು. ಅದೇನಪ್ಪ ಅಂತಂದರೆ ಹೊಸ 2 ಸಿನಿಮಾಗಳನ್ನು ಕೊಟ್ಟರು. ಅದರ ಜೊತೆಯಲ್ಲಿ ಅವರ 46ನೇ ಸಿನಿಮಾ ಏನು ತಮಿಳಿನ ನಿರ್ದೇಶಕರು ಮತ್ತು ನಿರ್ಮಾಪಕರ ಜೊತೆ ಮಾಡ್ತಿರುವಂಥ 46ನೇ ಚಿತ್ರಕ್ಕೆ ಒಂದು ಟೈಟಲ್ ಟೀಸರನ್ನು ಕೊಟ್ಟರು. ಅಲ್ಲೂ ಕೂಡ ಅದ್ಭುತವಾದಂಥ ಒಂದು ಮೇಕಿಂಗ್, ಒಂದು ಸುದೀಪ್ ಅವರ ಒಂದು ಮ್ಯಾನರಿಸಮ್ ಏನಿದೆ ಬೇರೆ ಥರದಲ್ಲಾಯಿತು. ಏನು ಆ ಸಿನಿಮಾಗೆ ಮ್ಯಾಕ್ಸ್ ಅನ್ನುವಂಥ ಒಂದು ಟೈಟಲ್ ಮುಖಾಂತರ ಒಂದು ಹೊಸ ಟ್ರೆಂಡ್ ಸೆಟ್ ಮಾಡಿದ್ರು. ಅದಾದ ನಂತರ KRG ಸ್ಟುಡಿಯೋಸ್ನಲ್ಲಿ ಏನು ಸಾಕಷ್ಟು ದಿನಗಳಿಂದ ಒಂದು ಸುದೀಪ್ ಅವರು KRGಯಲ್ಲಿ ಸಿನಿಮಾ ಮಾಡ್ತಾರೆ, ಹೊಂಬಳೆಯಲ್ಲಿ ಸಿನಿಮಾ ಮಾಡ್ತಾರೆ, ಈ ಥರದ್ದು ಸಾಕಷ್ಟು ಚರ್ಚೆಗಳಿತ್ತು. ಆದರೆ ಇಷ್ಟು ಬೇಗ ಸುದೀಪ್ ಅವರು ಆ ಒಂದು ಅಪ್ಡೇಟನ್ನು ಅಭಿಮಾನಿಗಳಿಗೆ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ 50ನೇ ವರ್ಷದ ಹುಟ್ಟುಹಬ್ಬದಲ್ಲಿ ಸುದೀಪ್ ಅವರು ಬ್ಯಾಕ್ ಟು ಬ್ಯಾಕ್ 2 ಹೊಸ ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ರು. ಅದರಲ್ಲಿ ಒಂದು KRG ಸ್ಟುಡಿಯೋದಲ್ಲಿ ವಿಶೇಷ ಅಂದರೆ 10 ವರ್ಷಗಳ ನಂತರ ಸುದೀಪ್ ಅವರು ಮತ್ತೆ ಏನು ಡೈರೆಕ್ಷನ್ ಮಾಡುವ ಮುಖಾಂತರ KRG ಸ್ಟುಡಿಯೋದಲ್ಲಿ ಅವರೇ ನಾಯಕನಾಗಿ ನಟಿಸುವುದರ ಜೊತೆಗೆ ಡೈರೆಕ್ಟರ್ ಆಗಿ ಕೂಡ ಕಾಣಿಸ್ಕೊತಾರೆ. ಅದರ ಜೊತೆಗೆ ಮತ್ತೊಂದು ವಿಶೇಷ ಅಂತ ಅಂದರೆ R ಚಂದ್ರು ಅವರ ನಿರ್ದೇಶನಕ್ಕೆ ಕಿಚ್ಚ ಸುದೀಪ್ ಅವರು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಇನ್ನು ಕಿಚ್ಚ ಸುದೀಪ್ ಅವರು ಮತ್ತು R ಚಂದ್ರು ಅವರಿಗೆ ಹೊಸ ನಂಟೇನಲ್ಲ. ಈಗಾಗಲೇ ಕಬ್ಜಾ ಚಿತ್ರದಲ್ಲೂ ಕೂಡ ಸುದೀಪ್ ಅವರು R ಚಂದ್ರು ಅವರ ಜೊತೆ ಒಂದು ಕೆಲಸ ಮಾಡಿದ್ದಾರೆ. ಏನು ಅಲ್ಲಿ ಸುದೀಪ್ ಅವರು R ಚಂದ್ರು ಅವರ ಜೊತೆಯಲ್ಲಿ ಕೆಲಸ ಮಾಡಿ ಅವರ ಒಂದು ವರ್ಕಿಂಗ್ ಸ್ಟೈಲ್ ಇರ್ಬೋದು, ಏನು ಕಬ್ಜಾ ಸಿನಿಮಾದ ಮೇಕಿಂಗ್ ಇರ್ಬೋದು, ಒಂದು ಅದ್ಭುತವಾದಂಥ ಒಂದು ಮೇಕಿಂಗ್ ಕೂಡ ಮೂಡಿ ಬಂದಿತ್ತು. ಇದನ್ನೆಲ್ಲ ಒಂದು ಗಮನಿಸಿರುವಂಥ ಸುದೀಪ್ ಅವರು ಧೈರ್ಯವಾಗಿ ಏನು ಸುದೀಪ್ ಅವರ ಒಂದು ಸಿನಿಮಾಕ್ಕೆ ಬೇಕಾದಂಥ ಒಂದು ಮೇಕಿಂಗ್ ಇರಲಿ, ಒಂದು ಕಥೆ ಇರಲಿ, ಅದಕ್ಕೆ ಬೇಕಾದಂತಹ ಖರ್ಚು ವೆಚ್ಚ ಅದನ್ನೆಲ್ಲವನ್ನೂ ಕೂಡ R ಚಂದ್ರು ನಿಭಾಯಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸುದೀಪ್ ಅವರು R ಚಂದ್ರು ಅವರ ಮೇಲೆ ನಂಬಿಕೆ ಇಟ್ಟು ಅವರಿಗೆ ಒಂದು ಕಾಲ್ ಶೀಟನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಆ ಚಿತ್ರಕ್ಕೆ ಒಂದು ಬೇಕಾದಂಥ ಎಲ್ಲ ಸಿದ್ಧತೆಗಳು ಇದೆ. ಇನ್ನು R ಚಂದ್ರು ಅವ್ರಿಗೆ ಸುದೀಪ್ ಅವರು ಕಾಲ್ ಶೀಟ್ ಕೊಡೋದಕ್ಕೆ ಒಂದು ಸಾಕಷ್ಟು ಕಾರಣಗಳಿದೆ ಅಂತ ಅನ್ಬೋದು. ಮೊದಲನೇದಾಗಿ ಒಂದು ಕಬ್ಜಾ ಚಿತ್ರ ಅನ್ಬೋದು. ಏನಕ್ಕೆ ಅಂದರೆ ಕಬ್ಜಾ ಚಿತ್ರದಲ್ಲಿ R ಚಂದ್ರು ಅವರ ಒಂದು ಕೆಲಸ ಏನಿದೆ ಅದು ತೆರೆಯ ಮೇಲೆ ಕಾಣ್ತಿತ್ತು. ಕೋಟಿ ವೆಚ್ಚದಲ್ಲಿ ಮಾಡ್ತಿರೋಂಥ ಒಂದು ಮೇಕಿಂಗ್ ಏನಿತ್ತು ಅದು ಜನರಲ್ಲಿ ಮತ್ತೆ ಒಂದು ಬೇರೆ ಥರದ ಒಂದು ಫೀಲನ್ನು ಕೊಟ್ಟಿದ್ದಂತಹ ಮೇಕಿಂಗ್ ಕೂಡ ಇದು ಒಂದು ರೀಸನ್. ಆದರೆ ಸುದೀಪ್ ಅವರು ಅವರ ಜೊತೆಯಲ್ಲಿ ಒಂದು ಕಂಫರ್ಟ್ ಝೋನಲ್ಲಿ ಕೆಲಸ ಮಾಡಿದರು. ಯಾಕಂದರೆ ಯಾರೇ ಒಬ್ಬ ನಟ ಒಬ್ಬ ನಿರ್ದೇಶಕರ ಜೊತೆ ಒಂದು ಕಂಫರ್ಟ್ ಝೋನ್ ಕೆಲಸ ಮಾಡ್ದ ಅಂದರೆ ಮತ್ತೆ ಅವರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಒಂದು ಒಳ್ಳೆ ಪ್ರಾಡಕ್ಟು, ಒಂದು ಒಳ್ಳೆ ಸಿನಿಮಾ ಆಚೆ ಬರಬೇಕು ಅಂದರೆ ಒಂದು ಡೈರೆಕ್ಟ್ರು ಮತ್ತು ಆ್ಯಕ್ಟರ್ ಜೊತೆ ಒಂದು ಕಾಂಬಿನೇಷನ್ ಚೆನ್ನಾಗಿರಬೇಕು. ಆ ಕಾಂಬಿನೇಷನ್ ಕೂಡ ವರ್ಕ್ ಆಗಿರೋ ಕಾರಣದಿಂದ ಸುದೀಪ್ ಅವರು R ಚಂದ್ರು ಅವರಿಗೆ ಕಾಲ್ ಶೀಟ್ ಕೊಟ್ಟರು. ಅದಾದ ನಂತರ ಮತ್ತೊಂದು ದೊಡ್ಡ ಒಂದು ರೀಸನ್ ಅಂತಂದರೆ ವಿಜಯೇಂದ್ರ ಪ್ರಸಾದ್. ಎಸ್, ಖಂಡಿತವಾಗಲೂ ಸುದೀಪ್ ಅವರು R ಚಂದ್ರು ಅವ್ರ ಮೇಲೆ ನಂಬಿಕೆ ಇಟ್ಟು ಅವರ ಒಂದು ಸಿನಿಮಾಗೆ ಕಾಲ್ ಶೀಟ್ ಕೊಡೋದಕ್ಕೆ ಮೇಜರ್ ಒಂದು ರೀಸನ್ ಅಂತಂದರೆ ವಿಜಯೇಂದ್ರ ಪ್ರಸಾದ್ ಅನ್ಬೋದು. ಈ ವಿಜಯೇಂದ್ರ ಪ್ರಸಾದ್ ಅವರು ಏನಕ್ಕೆ ಅಂತಂದರೆ ಏನು R ಚಂದ್ರು ಅವರು ಸುದೀಪ್ ಅವ್ರಿಗಾಗಿ ಮಾಡಿರುವಂತಹ ಒಂದು ಗ್ಲೋಬಲ್ ಲೆವೆಲ್, ಅಂದರೆ ಇಷ್ಟು ದಿನ ಯೂನಿವರ್ಸಲ್ ಸಬ್ಜೆಕ್ಟ್ ಇಟ್ಕೊಂಡು ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕಥೆಯನ್ನು ಮಾಡ್ತಿದ್ದಂಥ ಅದನ್ನು ಮೀರಿಸಿ ಏನು ಗ್ಲೋಬಲ್ ಅಂದರೆ ಇಡೀ ವಿಶ್ವವೇ ನಮ್ಮ ಕನ್ನಡದ ಒಂದು ಸಿನಿಮಾವನ್ನು ನೋಡಬೇಕನ್ನುವಂಥ ನಿಟ್ಟಿನಲ್ಲಿ R ಚಂದ್ರು ಅವರು ಒಂದು ಅದ್ಭುತವಾದಂಥ ಒಂದು ಕಥೆಯನ್ನು ಮಾಡಿದರು. ಆ ಕತೆಗೆ ವಿಜೇಂದ್ರ ಪ್ರಸಾದ್ ಅವರು ಏನೀಗಾಗಲೇ ಮಗಧೀರ, ಬಾಹುಬಲಿ, RRR ಈ ಥರದ ಒಂದು ಸೂಪರ್ ಹಿಟ್, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕೊಟ್ಟಿರುವಂತಹ ಸ್ಟಾರ್ ರೈಟರ್ ವಿಜೇಂದ್ರ ಪ್ರಸಾದ್ ಅವರು R ಚಂದ್ರು ಅವರ ಸಿನಿಮಾದ ಕಥೆಯಲ್ಲಿ ಅವರು ಒಂದು ಕೈ ಚಳಕ ತೋರಿಸಿರೋದ್ರಿಂದ ನಿಜವಾಗ್ಲೂ ಕೂಡ ಆ ಕಥೆಯಲ್ಲಿ ಒಂದು ದಮ್ ಇರುತ್ತೆ, ಆ ಕಥೆಗೆ ಒಂದು ಬೇರೆ ಥರದ ರೂಪ ಸಿಕ್ಕಿರುತ್ತೆ. ಅದು ನಿಜಕ್ಕೂ ಕೂಡ ಆಡಿಯನ್ಸ್ನ ಮನ ಗೆಲ್ಲುವಲ್ಲಿ ಖಂಡಿತವಾಗ್ಲೂ ಗೆಲ್ಲುತ್ತೆ ಅನ್ನುವಂಥ ನಿಟ್ಟಿನಲ್ಲಿ R ಚಂದ್ರು ಅವರು ವಿಜೇಂದ್ರ ಪ್ರಸಾದ್ ಅವರು ಮತ್ತು R ಚಂದ್ರು ಇವರ ಈ ಇಬ್ಬರ ಜೋಡಿಯನ್ನು ನಂಬಿ R ಚಂದ್ರು ಅವರಿಗೆ ಕಿಚ್ಚ ಸುದೀಪ್ ಅವರು ಒಂದು ಕಾಲ್ ಶೀಟ್ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಸೊ ಈಗಾಗಲೇ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಸದ್ಯಕ್ಕೆ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದ ಶೂಟಿಂಗಲ್ಲಿರೋದ್ರಿಂದ ಯಾವುದು ನೆಕ್ಸ್ಟು ಸಿನಿಮಾ ಶೂಟಿಂಗ್ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆಂದರೆ ಈಗಾಗಲೇ ಸುದೀಪ್ ಅವರು ಕೂಡ ಅವರೇ ಡೈರೆಕ್ಷನ್ನಲ್ಲಿ KRG ಸ್ಟುಡಿಯೋಸ್ ಜೊತೆ ಮಾಡ್ತಾರೆ. ಅದಾದ ನಂತರ R ಚಂದ್ರು ಜೊತೆ ಈ 2 ಚಿತ್ರಗಳಲ್ಲಿ ಯಾವುದು ಮೊದಲು ಸಿನಿಮಾ ಶುರುವಾಗುತ್ತೆ ಅನ್ನುವಂಥದ್ದನ್ನ ಸುದೀಪ್ ಅವರೇ ಹೇಳಬೇಕು. ಇಲ್ಲ ಅವರು ಡೈರೆಕ್ಷನ್ನ ಸಿನಿಮಾನ ಆರಂಭಿಸ್ತಾರಾ, ಇಲ್ಲ ಒಂದು ವೇಳೆ R ಚಂದ್ರು ಅವರ ಸಿನಿಮಾ ಅದ ನಂತರ ಮಾಡ್ತಾರೆ. ಯಾಕಂದರೆ ಇದರ ನಡುವೆ ಕೂಡ ಬಿಗ್ ಬಾಸ್ ಸೀಸನ್ 10 ಇರೋದ್ರಿಂದ ಈ ಸಿನಿಮಾ ಬರೋದು ಕೂಡ ಒಂದು ಸ್ವಲ್ಪ ತಡ ಆಗಬಹುದು. ಆದರೆ
ಖಂಡಿತವಾಗ್ಲೂ ಕೂಡ ಆ ಒಂದು ಸಿನಿಮಾದು ಬೇರೆ ಮಟ್ಟದಲ್ಲೇ ಇರುತ್ತೆ ಅನ್ನೋದಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದು ಅದ್ಭುತವಾದಂತಹ ಒಂದು ಚಿತ್ರಕಥೆ ಈಗಾಗಲೇ ಸಿದ್ಧವಾಗಿದೆ. ಸುದೀಪ್ ಅವರು ಈ ಹಿಂದೆ ಎಂದು ಕಾಣಿಸ್ತಂತ ಅಂದರೆ ಈ ಹಿಂದೆ ಅಂದರೆ ಈಗಾಗಲೇ ಒಂದು ಪಾತ್ರವನ್ನು ಮಾಡಿದ್ದಾರೆ ಸುದೀಪ್ ಅವರು. ಈಗಾಗಲೇ ಹೆಬ್ಬುಲಿ ಸಿನಿಮಾದಲ್ಲಿ ಆರ್ಮಿಯ ಆಫೀಸರ್ ಆಗಿ ಕಾಣಿಸಿದರು. ಮತ್ತು ಈ ಗ್ಲೋಬಲ್ ಲೆವೆಲ್ ಚಿತ್ರದಲ್ಲೂ ಕೂಡ ಸುದೀಪ್ ಅವರು ಆ ಥರದ ಏನು ಒಬ್ಬ ಇಂಡಿಯನ್ ಆರ್ಮಿಯಲ್ಲಿ ಅಧಿಕಾರಿಯ ಪಾತ್ರದಲ್ಲಿ ಸುದೀಪ್ ಅವರು ಕಾಣಿಸ್ಕೊಳ್ತಾರೆ ಅನ್ನುವಂತಹ ವಿಚಾರ ತಿಳಿದು ಬಂದಿರುವಂಥದ್ದು. ಸೊ ಈ ಒಂದು ಪಾತ್ರಕ್ಕಾಗಿ ಸುದೀಪ್ ಅವರು ಕೂಡ ಸಾಕಷ್ಟು ಒಂದು ತಾಲೀಮು ಮಾಡಬೇಕು. ಯಾಕಂದರೆ ಸೋಲ್ಜರ್ ಅಂತಂದರೆ ಕಟ್ಟುಮಸ್ತಾದ ಒಂದು ಮೈ ಕಟ್ಟಿರಬೇಕು, ಅದ್ರ ಜೊತೆಗೆ ಅದರದೇ ಆದಂಥ ಒಂದು ಮ್ಯಾನರಿಸಮ್ ಇರಬೇಕು. ಇಡೀ ಸಿನಿಮಾ ಸುದೀಪ್ ಅವರ ಮೇಲೆ ನಿಂತಿರೋದ್ರಿಂದ ಸುದೀಪ್ ಅವರು ಕೂಡ ಅದಕ್ಕೂ ಕೂಡ ಬೇರೆ ಥರದಲ್ಲೇ ಸಿದ್ಧರಾಗಿ ಒಂದು ಸಿನಿಮಾದ ಅಂಗಳಕ್ಕೆ ಹೋಗ್ತಾರೆ. ಅದರ ಜೊತೆಗೆ ಈ ಒಂದು ಸಿನಿಮಾದ ಲಾಂಚ್ ಕೂಡ ನಾವು ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗಲ್ಲ. ಯಾಕಂದರೆ ಆರ್ ಚಂದ್ರು ಅಂತಂದರೆ ಅವರು ಯೋಚನೆ ಕೂಡ ಒಂದು ಯೋಚನೆ ಮತ್ತು ಯೋಜನೆ ಎರಡೂ ಕೂಡ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಅಂತ ನೆನ್ಬೋದು. ಯಾಕಂದರೆ ಈ ಹಿಂದೆ ಬಂದಿರುವ ಎಲ್ಲ ಸಿನಿಮಾಗಳಲ್ಲೂ ಒಂದೊಂದು ಸಿನಿಮಾದಲ್ಲೂ ಕೂಡ ಅವರ ಒಂದು ಮೇಕಿಂಗ್ ಸ್ಟೈಲ್ ಇರ್ಬೋದು, ಬಜೆಟ್ ಇರ್ಬೋದು, ಮತ್ತು ಸಿನಿಮಾ ಪ್ರೆಸೆಂಟೇಷನ್ ಇರ್ಬೋದು ಕೂಡ ತುಂಬ ದೊಡ್ಡ ಮಟ್ಟದಲ್ಲೇ ಚೇಂಜ್ ಆಗ್ತಾ ಬರ್ತಿದೆ. ಅದೇ ರೀತಿ ಈಗ ಕಿಚ್ಚ ಸುದೀಪ್ ಅವರ ಈ ಗ್ಲೋಬಲ್ ಲೆವೆಲ್ನ ಈ ಸಿನಿಮಾದಲ್ಲೂ ಕೂಡ ಆರ್ ಚಂದ್ರು ಅವರ ಒಂದು ಕಾನ್ಸೆಪ್ಟ್ ತುಂಬ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ದಾರೆ. ಬಾಲಿವುಡ್ನ ಸ್ಟಾರ್ ಡೈರೆಕ್ಟರ್ ಒಬ್ಬರು ಈ ಚಿತ್ರದ ಒಂದು ಟೈಟಲ್ ಏನಿದೆ ಅದನ್ನು ಟೈಟಲ್ ಟೀಸರನ್ನು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡೋದಕ್ಕೆ ಒಂದು ವೇದಿಕೆ ಕೂಡ ತೆರೆ ಮರೆಯಲೇ ಸಿದ್ಧವಾಗ್ತಿದೆ. ಅದಾದ ನಂತರ ಮತ್ತೊಂದು ವಿಚಾರ ಏನಂತಂದರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಕೂಡ ಈ ಬಜೆಟ್ನಲ್ಲಿ ಯಾವುದೇ ಸಿನಿಮಾ ಬಂದಿಲ್ಲ. ಅಂತಹ ದೊಡ್ಡ ಮಟ್ಟದ ಬಜೆಟ್ನಲ್ಲಿ ಏನು ಆರ್ ಚಂದ್ರು ಅವರು ಕಿಚ್ಚ ಸುದೀಪ್ ಅವರ ಒಂದು ಸಿನಿಮಾವನ್ನು ಮಾಡೋದಕ್ಕೆ ಈಗಾಗಲೇ ಬಜೆಟ್ನ ಒಂದು ನೀಲ ನಕ್ಷೆಯನ್ನು ಕೂಡ ಸಿದ್ಧಪಡಿಸಿದ್ದಾರೆ ಅನ್ನುವಂಥ ಒಂದು ತಿಳಿದು ಬಂದಿರುವಂಥದ್ದು. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸುದೀಪ್ ಅವರು ಮತ್ತು ಆರ್ ಚಂದ್ರು ಅವರ ಜೋಡಿಯ ಆ ಒಂದು ಚಿತ್ರಕ್ಕೆ 180 ಕೋಟಿಗೂ ಅಧಿಕ ಮೊತ್ತದ ಒಂದು ಬಜೆಟ್ ಫಿಕ್ಸ್ ಆಗಿರುವಂಥದ್ದು. ಇದನ್ನು ದೊಡ್ಡ ಮಟ್ಟದಲ್ಲಿ ಏನು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಇದುವರೆಗೂ ಕೂಡ ಯಾವುದೇ ಸಿನಿಮಾ ಒಂದು 180 ಕೋಟಿಯ ಬಜೆಟ್ನಲ್ಲಿ ನಿರ್ಮಾಣ ಆಗಿಲ್ಲ. ಈಗ ಆ ಒಂದು ದೊಡ್ಡ ಸಾಹಸಕ್ಕೂ ಕೂಡ ಆರ್ ಚಂದ್ರು ಅವರು ಕೈ ಹಾಕಿದ್ದಾರೆ. ಅವರ ಜೊತೆಗೆ ಈಗ ಸುದೀಪ್ ಅವರ ಜೊತೆ ವಿಜೇಂದ್ರ ಪ್ರಸಾದ್ ಅವರು ಕೂಡ ಕೈ ಜೋಡಿಸಿರೋದ್ರಿಂದ ಖಂಡಿತವಾಗಲೂ ಕೂಡ ಈ ಒಂದು ಸಿನಿಮಾ ದೊಡ್ಡ ಮಟ್ಟದ ಒಂದು ಯಶಸ್ಸು ಕಾಣಿಸುತ್ತೆ ಅನ್ನುವಂಥ ನಂಬಿಕೆ ಆ ತಂಡದಲ್ಲಿದೆ. ಅದೇ ರೀತಿಯಾಗಿ ಅವರು ಕೂಡ ಏನು ಸಿನಿಮಾದ ಒಂದು ಬಜೆಟ್ ಎಷ್ಟು ದೊಡ್ಡ ಮಟ್ಟದಾಗಿದೆಯೋ ಅದೇ ರೀತಿಯ ಸಿನಿಮಾದ ಕಥೆಯು ಕೂಡ ದೊಡ್ಡ ಮಟ್ಟದಾಗಿರಲಿ. ನಮ್ಮ ಕನ್ನಡದ ಆಡಿಯನ್ಸ್ ಮಾತ್ರ ಅಲ್ಲ, ಗ್ಲೋಬಲ್ ಮಟ್ಟದ ಆಡಿಯನ್ಸ್ ನಮ್ಮ ಕನ್ನಡ ಸಿನಿಮಾವನ್ನು ಕಣ್ತುಂಬ್ಕೊಳ್ಳಿ, ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ಒಂದು ಮೆಚ್ಚುಗೆಯ ಮಾತುಗಳು ಆಡಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದಾಗಿತ್ತು ಇವತ್ತಿನ ನಮ್ಮ ಈ ಡಿಜಿಟಲ್ ಕಂಟೆಂಟ್. ನಾಳೆ ಕೂಡ ಒಂದು ವಿಶೇಷವಾದಂತಹ ಸಿನಿಮಾದ ಕಂಟೆಂಟ್ ಮುಖಾಂತರ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.